ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಾನು ನಿಮ್ಮ ಜೊತೆ ನೀವು ಈ ಥರ ಎಲ್ಲ ಸಣ್ಣ ಪುಟ್ಟಕ್ಕೆ ಮಾತಾಡಲ್ಲ ಅಂತ ನನ್ನ ಮೇಲೆ ಇಷ್ಟು ದಿನ ನಾನು ಯಾರಾದರೂ ನನಗೆ ಕೇಳಿದ್ರೆ ಅವ್ರ ಲೆವೆಲ್ಲೇ ಬೇರೆ, ಅವ್ರು ಈ ಥರ ಎಲ್ಲ ಮಾತಾಡಲ್ಲಪ್ಪ, ಆದಿ ಬೀದಿಯಲ್ಲಿರೋ 4 ಜನ ಮಾತಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ದೊಡ್ಡ ಅವ್ರು ಹಿಂಗೆಲ್ಲ ಮಾತಾಡಲ್ಲ ಅಂತ ಹೇಳ್ಕೊಡ. 10 ವರ್ಷ MLA ಆಗಿದ್ದಂಥವ್ರು ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದೀರಾ, ನಾವು ಇಲ್ಲ ಅಂತ ಇಲ್ಲ. ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ ಅನ್ಕೊಂಡ್ರೆ ಅನ್ಕೊಂಪ. ಅವ್ರು ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದ್ದಾರೆ ಸ್ವಾಮಿ, ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಅದಾದಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ನಿಮ್ಮ ಜೊತೆ ಇರೋರು ನೀವು ಕೇಳ್ಕೊಳ್ಳಿ, ಅವ್ರು ಹೇಳ್ತಾ ಇರೋದು ನಾವು ಹೇಳ್ತಿಲ್ಲ. ನಮ್ಮ ಜೊತೆ ಯಾರು ಇದ್ದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ನಿಮ್ಮ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನೀವೇನು ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ಕೆ ಬರ್ತೀರಾ. ಅವರು ಈ ಭಾಗದ ಕೋಲಾರ ಜಿಲ್ಲೆಯ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. 100 ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರಲ್ಲಿ ಸೋತಾಗ ನಮ್ಗೆ ಆ DCC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡಿತು. ಆ DCC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ಥರ ಹಚ್ಕೊಂಡಿದ್ದಾರೆ ಮೇಡಮ್ ಅವರು. ತಾಯಿ ಥರ ಅವ್ರನ್ನ ಹೆಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಯಾರ್ಯಾರೋ ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ಮ ಇಲ್ಲಿಗೆ 15-20 ಕಿಲೋಮೀಟರ್ ಇರೋ ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದ, ಲೀಡರ್ಶಿಪ್ ಮಾಡಬಾರ್ದ. ಬೋರವರು ಅವ್ರಿಗೆ ಅವ್ರ ಅಕ್ಕನ ಇಲ್ಲಿ ಕೌರ್ಗನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟ್ರು ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ನನಗೆ ಓಟ್ ಹಾಕಿ ಫಸ್ಟ್ ಚಾರ್ಜ್ ಕೊಡಬೇಕು, ಹಿಂಗೆ ಗ್ಯಾರಂಟಿ ಇಲ್ಲ, ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವನಿಧಿ, ಇವೆಲ್ಲ ಬರಲ್ಲ. ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರು ಏನಾದರೂ ನಿಮ್ಮ ಪರವಾಗಿ ಎಲ್ಲಾದರೂ ಮ್ಯಾಂಡೇಟ್ರಿ ಕೊಟ್ಬಿಟ್ರೆ ನಮಗೆ ಬೇಡ ಇವು, ನಾವು ಬಿಡ್ತಾ ಇದ್ದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮಗೆ ಬಿಟ್ಕೊಟ್ಬಿಡೋಣ. ಬೇಕು ಸ್ವಾಮಿ, ಬಡವರಿದ್ದಾರೆ, ಬೇಕಾದಷ್ಟು ಜನ ಬಡವರಿದ್ದಾರೆ, ಅವ್ರಿಗೆಲ್ಲ ಇವೆಲ್ಲ ಬೇಕು. ಒಂದು 5 ವರ್ಷ MLA ಆದಾಗ ಸ್ವಲ್ಪ 100% ಟಿಕ್ ಮಾಡೋಕ್ಕಾಗಲ್ಲ. ಈಗ ನೋಡಿ ತಮಿಳ್ನಾಡಲ್ಲಿ TVK ವಿಜಯ್ದು ಅವರು CM ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿ ಅವ್ರ ಫಾಲೋವರ್ಸ್ಗೆಲ್ಲ ಏನು ಹೇಳ್ತಿದ್ದಾರೆ, அவங்க இப்போ தான் புதுசாக வந்திருக்காங்க, 90% ஆஃப் MLAs வந்து புதுசு, அவங்க கீழே தவறி வந்தாலும் ಕೈ பிடிச்சி எடுக்கணும், ಕೈ ಹಿಡಿದು ನಾವು ಮೇಲೆ ಎತ್ತಬೇಕು, ಅವ್ರ ತಪ್ಪುಗಳು ತೋರಿಸ್ಬಿಟ್ಟು ಸರ್ಕಾರ ಬೀಳ್ಸೋದಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಅಂದರೆ ಆ ರೀತಿ ಇರುತ್ತೆ. ಮ್ಯಾಂಡೇಟ್ರಿ ಬಂದಾಗ ತಾವೇ ಹೇಳಿದ್ದೀರಾ, ರಾಜಕೀಯ ಅಂದಮೇಲೆ ಸೋಲು ಗೆಲುವು ಸಹಿ. ನಾವು ನಿಮ್ಮ ಜೊತೆ ಇದ್ದಾಗ ನಾವು ಕನಸು ಕಾಣ್ತಿದ್ವಿ ಸ್ವಾಮಿ, ನಿನ್ನ ಜೀವನದಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ ಅಂತ. ಏನೋ ನಿಮ್ಮ ದುರಾದೃಷ್ಟ ಎಡವಟ್ಟಾಗಿದೆ. ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ. ಅದೈತಾ. ನೆಕ್ಸ್ಟ್ ಬಗರು ಕಮಿಟಿ ಇದೆ ಅಂತ ಹೇಳ್ತೀರ, ಶಾಸಕರು ಅದಕ್ಕೆ ಅಧ್ಯಕ್ಷರು. ಇಲ್ಲಿ 500 ಎಕರೆಗಿಂತ. Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 8861091077 today for a free site visit. ನಮಸ್ಕಾರ ಹೇಳ್ತಾ, ಏನು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು KPCC ಸದಸ್ಯರ ವತಿಯಿಂದ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ ತಮ್ಮ ಮುಂದೆ. ನಾವು ನಿಮ್ಮ ಪ್ರೆಸ್ ಮುಖಾಂತರ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಅದನ್ನು ಕೇಳಿಸ್ಕೊಂಡು ನಾವು ಅವ್ರಿಗೆ ಶಾಸಕರವರು ಅವ್ರಿಗೆಲ್ಲನೂ ಗೊತ್ತು ಅಂಥವ್ರು ಹೋಗಿ ಒಂದು ಸಣ್ಣತನದಾಗಿ ಮಾತಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ನಿನ್ನ ಹತ್ರ ಏನಾದರೂ 100% ಪ್ರೂವ್ ಇರಬೇಕು, ಅದನ್ನು ನಾವು ಒಪ್ಕೊಳ್ತೀವಿ. ಯಾವುದೋ ಒಂದು ಪ್ರೂವ್ ಇಲ್ದಾರೆ, ಯಾವುದೋ ಒಂದು ಮಾಹಿತಿ 100% ನಿನ್ನ ಹತ್ರ ಕಲೆ ಆಗ್ದೇ ನೀವು ಇಲ್ಲ ಸಲ ಆರೋಪಗಳನ್ನ ಹೇಳೋದು ಇಲ್ಲಿಗೆ ಬಿಡಬೇಕು. ನೀವು ಏನು ಹೇಳಿದ್ದೀರಿ? ನೀವು 4,000 ರೇಷನ್ ಕಾರ್ಡ್ ಕಿತ್ತಾಕಿದ್ದೀರಾ, 16,000 ಓಲ್ಡ್ ಏಜ್ ಪೆನ್ಷನ್ನು ಮತ್ತು ವಿಡಿಯೋ ಪೆನ್ಷನ್ ಕಿತ್ತಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ಅದೆಲ್ಲ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವು ಕಿತ್ತುಕೊಳ್ಳೋರಲ್ಲ, ನಾವು ಬಡವ್ರು ಕೊಡೋರು. ನಾವು ಕಾಂಗ್ರೆಸ್ ಕಾಲದಲ್ಲಿ ಕೊಟ್ಟಿದ್ದಂಥ ಅವೆಲ್ಲ ಸ್ಕೀಮ್ಗಳು, ಆ ಸ್ಕೀಮ್ಗಳು ತೆಗಿಯೋಕೆ ಯಾರಿಂದನೂ ಆಗಲ್ಲ. ಇರ್ಬೋದು ಈಗ
ನಿಮ್ಮದೇ ಸರ್ಕಾರ ಇವಾಗ ನೀವು ಜಾರಿ ಮಾಡಿರೋದು ಅದು 60,000 ಮಾಡಿ ಅಂತ ಹೇಳಿದ್ರೆ ಅವಾಗ 60,000 ಮಾಡಿದ್ರು, ಇವಾಗ 60,000 ಇಲ್ಲ 30,000 ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇವಾಗ 30,000 ಮಾಡ್ತಾರೆ ಈಗ. ಅದಕ್ಕೂ ಕಾಲಾವಕಾಶ ಬೇಕು, ನಿಯಮಸಾರ ಮಾಡಬೇಕು. ನಾವು ಸಿಕ್ಕದಂಗೆ ಮಾಡೋಕ್ಕಾಗಲ್ಲ, ಅದು ನಿಯಮಸಾರ ಮಾಡಬೇಕು. ಮೇಡಮ್ನವ್ರು ಕಿತ್ತಾಕಿದ್ದಾರೆ, ನಿಮ್ಮದೆಲ್ಲ ಓಲ್ಡ್ ಏಜ್ ಪೆನ್ಷನ್ ಕಿತ್ಬಿಟ್ಟಿದ್ದಾರೆ, ರೇಷನ್ ಕಾರ್ಡ್ ಕಿತ್ಬಿಟ್ಟಿದ್ದಾರೆ. ಪ್ರಾಮಾಣ್ಯವಾಗಿರ್ಬೇಕು ಸ್ವಾಮಿ ನೀವು ಮಾತಾಡೋದು. ನೀವು ಒಂದು ಟೈಮ್ ಶಾಸಕರಾಗಿದ್ದವರು, ನಿಮ್ಮ ತಾಯಿ ಶಾಸಕರಾಗಿದ್ದರು, ಆಡಳಿತ ನೀವು ನಡೆಸಿದ್ದೀರಾ. ನಮ್ಮ ಮೇಡಮ್ನವ್ರ ಆಡಳಿತ ಅಭಿವೃದ್ಧಿ ನೋಡ್ಬಿಟ್ಟು ನಿಮಗೆ ಇರೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾ ಇದ್ದೀರಿ. ಇದೆಲ್ಲ ಜನ ನೋಡ್ತಾ ಇದ್ದಾರೆ, ನೀವೇನು ಮಾತಾಡ್ತಾ ಇದ್ದೀರಂತ. ಜನ ನೋಡ್ತಾ ಇದ್ದಾರೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ. ಮುಂದಿನ ದಿನ ಅದೇ ಜನ ಮೇಡಮ್ನವ್ರಿಗೆ ಏನು ಮೇಡಮ್ನವ್ರ ಕೆಲಸಗಳು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನೇ ಮೇಡಮ್ನವ್ರ ಕೈ ಹಿಡಿತದೆ. ನೀವಿಲ್ಲ ಸ್ವಲ್ಪ ಆರೋಪ ಮಾತುಗಳೇ ಹೇಳಿದ್ರೂ ಮೇಡಮ್ನವ್ರಿಗೆ ಏನು ಡ್ಯಾಮೇಜ್ ಆಗಲ್ಲ. ಮತ್ತೆ ಹೇಳಿದ್ದಾರೆ ನೀವು, ನಾನು ಎಲ್ಲಿ ಒಂದೇ ಒಂದು ಗುಂಟೆ ಜಮೀನು ಅಕ್ರಮವಾಗಿ ನಾನು ಮಾಡ್ಕೊಂಡಿಲ್ಲ, ಯಾರೋ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಾನು ದಾಖಲೆಗಳ ಸಮೇತ ಎತ್ಕೊಂಡ್ಬಂದಿದ್ದೀನಿ. ನಾನು ಬೇರೆ ಬಗ್ಗೆ ಮಾತಾಡೋಲ್ಲ, ಇಲ್ಲ ನಮ್ಮ KPCC ಸದಸ್ಯರು ಮಾತಾಡಿದ್ದಾರೆ, ಬೇರೆದ ಬಗ್ಗೆ ನಾನು ಮಾತಾಡಲ್ಲ. ನಾನು ದಾಖಲೆಗಳ ಸಮೇತ ಎತ್ಕೊಂಡ್ಬಂದಿದ್ದೀನಿ, ತಾವು ನೋಡ್ಬೋದು. ತೋಟಿ ಇನಾಂತಿ ಅಂತ ಬರ್ತಾ ಇದೆ, 1 ಎಕರೆ 25 ಗುಂಟೆ, ಸರ್ವೆ ನಂಬರ್ 74 ಕಗ್ಲಳ್ಳಿ ಸರ್ವೆ ನಂಬರು. ತೋಟಿ ಇನಾಂತಿ ಅಂತ ಬರ್ತಾ ಇದೆ ನೋಡಿ, 1 ಎಕರೆ 25 ಗುಂಟೆ. ಇದರಲ್ಲಿ ನೀವು ಬಾರ್ ರೆಸ್ಟೋರೆಂಟ್ ಕಟ್ಟಕ್ಕೆ ಹೋಗಿದ್ರಿ. ಅವತ್ತು ದಿನಗಳಲ್ಲಿ ತಹಶೀಲ್ದಾರರು DC ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮನ್ನು ಕರೆಸಿದ್ರು. ಈ ಕಗ್ಲಳ್ಳಿ, ಗೊಲ್ಚಿನಹಳ್ಳಿ, ನಾಗಶೆಟ್ಟಹಳ್ಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ, ನಾವು ಅಧ್ಯಕ್ಷರಾಗಿದ್ದೆ. ನಮ್ಮನ್ನು ಸ್ಥಳೀಯರು ಅಂತ ಹೇಳ್ಬಿಟ್ಟು ನಾನು ಕರೆದಿದ್ರು. ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಿ ಇನಾಂತಿ ಬರ್ತಾ ಇದೆ, ನಿಮಗೆ ಕನ್ವರ್ಷನ್ ಮಾಡೋಕ್ಕೆ ಬರಲ್ಲ ಇದೆ ಅಂತ ಹೇಳ್ಬಿಟ್ಟು DC ಅವರು ಹೇಳಿದ್ರು, ತಹಶೀಲ್ದಾರ್ ಅವರು ಹೇಳಿದ್ರು. ಅದೆಲ್ಲ ನಿಯಮಸಾರ ಸರ್ಕಾರಿ ಇದೆಲ್ಲ ಗಾಳಿಗೆ ತೂರಿ, ಅವ್ರು ಹೇಳಿದ್ದೆಲ್ಲ ಗಾಳಿಗೆ ತೂರಿ ನೀವು ಬಿಲ್ಡಿಂಗ್ ಕಟ್ಟಿದ್ರಿ. ಏನಾಯ್ತು ಇವತ್ತು? ಅದು ಹಂಗೆ ಬಿದ್ದಿದೆ. ಅದಕ್ಕೆ ಆ ತೋಟಿ ವಿನಾಂತಿ ಜಾಗವನ್ನು, ತೋಟಿ ವಿನಾಂತಿ ಯಾರು ದಲಿತರಿದ್ದಾರೆ, ಯಾರು ಊರುಗಳಲ್ಲಿ ತೋಟ ಕೆಲಸ ಮಾಡ್ತಾ ಇದ್ದಾರೆ, ಅವರು ಸೇರಬೇಕಾಗಿದ್ದು. ನೀವು ಎಲ್ಲಿಂದ ನೆಲಮಂಗಲದಿಂದ ಬಂದು ಇಲ್ಲಿ ನೀವು ಆನೆಕಲ್ಲಿಂದ ಬಂದು ಇಲ್ಲಿ ನೀವು ಏನು ನಮ್ಮ ಬಡವರಿಗೆ ಆಸೆ ಹುಟ್ಟಿಸಿ, ದುಡ್ಡು ಆಸೆ ಹುಟ್ಟಿಸಿ ನೀವು ಏನು 2008ರಲ್ಲಿ ಬಂದಿದ್ದು 2011-12ಗೆಲ್ಲ ನೀವು 25 ಎಕರೆ ಜಮೀನು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಸ್ವಾಮಿ ನಿಮಗೆ? ಆ ಥರ ವ್ಯವಹಾರ ಮಾಡೋರೆಲ್ಲ ನಮ್ಮ ಶಾಸಕರು. ಅವ್ರು ಮಾಡಬೇಕಾದ್ರೆ 30 ವರ್ಷ ಇತಿಹಾಸ ಇದೆ ಅವ್ರದ್ದು, ಎಷ್ಟೋ ಮಾಡ್ಬೋದಾಗಿತ್ತು. ಅವ್ರು ಬಡವ್ರ ಪರವಾಗಿ ಕೆಲಸ ಮಾಡೋರು. ಅವರಪ್ಪ 8 ಟೈಮ್ ಗೆದ್ದಿರೋರು, ಎಲ್ಲಿ ಬೆರಳು ತೋರಿಸ್ಕೊಂಡಿಲ್ಲ, ಎಲ್ಲಿ ನಿಮ್ಮ ಥರ ಹೋಗಿ ಸಿಕ್ಕಾಕೊಂಡು ರಿಮಾರ್ಕ್ ಮಾಡಿಲ್ಲ, ಎಲ್ಲಿ ಮೊಕದ್ದಮೆ ಕೇಸ್ ಆಗಿಲ್ಲ, ಏನೂ ಆಗಿಲ್ಲ ಅವ್ರ ಮೇಲೆ. ಅಂಥವ್ರ ಮೇಲೆ ನೀವು ಮಾಡ್ತಾ ಇದ್ದೀರಲ್ಲ ನೋಡಿ, ಸ್ಕೆಚೆಲ್ಲ ಇದೆ ನೋಡಿ. ತೋಟಿ ಇನಾಂತಿ 1 ಎಕರೆ 25 ಗುಂಟೆ. ನಾವು ನಾಳೆನೇ ಕೊಡ್ತಾ ಇದ್ವಿ ತಹಶೀಲ್ದಾರ್ ಅವ್ರಿಗೆ ಮತ್ತು DC ಅವ್ರಿಗೆ. ಇದು ಸರ್ಕಾರಿ ಆಸ್ತಿ, ಸರ್ಕಾರಿಗೆ ಉಳಿಬೇಕು, ಇಲ್ಲಾಂದರೆ ದೀನ ದಲಿತರಿಗೆ ಉಳಿಬೇಕು. ಈ ಜಾಗದಲ್ಲಿ ಇದ್ದವರು ಬಂದಿದ್ದಾರೆ, ಅವರು ಹೇಳ್ತಾರೆ ತೋಟಿ ಇನಾಂತಿ. ಇವಾಗೂ ತೋಟ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೂರವರು. ಯಾರೋ ಸುತ್ತೋಗ್ಬಿಟ್ರೆ ಅವ್ರಿಗೆ ಅಲ್ಲಿಗೆ ಹೊಡೆಯೋದು, ಮತ್ತು ಏನಾದರೂ ಅವ್ರ ಮನೆ ಹತ್ರ ಪ್ರಾಬ್ಲಮ್ ಆದರೆ ಬಂದು ನಿಂತ್ಕೊಳ್ತಾರೆ, ಧೈರ್ಯ ಹೇಳ್ತಾರೆ. ಅಂಥ ಕೆಲಸ ಮಾಡ್ಕೊಂಬಂದಿರೋ ತೋಟಿರು ದಲಿತರು, ದೀನ ದಲಿತರು, ಅವ್ರಿಗಾಗಲಿ ಇಲ್ಲ ಸರ್ಕಾರಕ್ಕಾಗಲಿ. ಇದು ನೀವು ಶಾಸಕರು ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಲ್ವಾ, ನೀವು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಹೇಳ್ಬೇಕು ಸ್ವಾಮಿ ಇದೆಲ್ಲ. ನಮ್ಮ ಶಾಸಕರು KGF ಕ್ಷೇತ್ರ ನೀವು ಬಂದಾಗ ಹೆಂಗಿತ್ತು, ಈಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತು ಹೇಗಿದೆ ಅಂತ. ಬೆಮ್ಮಲ್ಲಿಂದ ವಿಕೋಟೆವರೆಗೂ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ಪಾರಂಡಳ್ಳಿ ಹಿಂಗೆ ರಾಜಪಟ್ ರೋಡ್ವರೆಗೂ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ನಮ್ಮ ಕೆಂಪಾಪುರ ಬಾರ್ಡ್ರ್ವರೆಗೂ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಟೋಟಲ್ KGF ಎಲ್ಲ ಐಮಾಸ್ ಲೈಟ್ಗಳು ಮತ್ತು ಬೀದಿ ದೀಪಗಳು ಹಾಕಿದ್ದಾರೆ. ನೋಡ್ಬೇಕಾದ್ರೆ ಸಿಂಗಪುರ್ ನೋಡ್ದಂಗಿದೆ ಇವತ್ತು KGF. ನಾವು ಹೇಳೋದಲ್ಲ, ಜನರು ಹೇಳೋ ಮಾತುಗಳು. ನೀವು ಅಂಥ MLA ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಯಾರು ನಂಬಲ್ಲ ನಿಮ್ಮ ಮಾತುಗಳಿದು. ನೀವು ಮಾಡಿರೋ ಪಾಪ ಕೆಲಸಗಳಿಗೆ, ನೀವು ಈ ಕ್ಷೇತ್ರದಲ್ಲಿ ಒಂದು ಟೈಮ್ ಶಾಸಕರಾಗಿ, ನಿಮ್ಮಮ್ಮ ಶಾಸಕರಾಗಿ ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನಿಮ್ಮ ಸೋಲಿಸಿದ್ದಾರೆ ಜನ. ಆಯಮ್ಮನ ಮೇಲೆ ನೀವು ಎಷ್ಟು ಹೇಳಿದ್ರೂ ಆಯಮ್ಮನ ಪರವಾಗಿ ಜನ ಇದ್ದಾರೆ, ಆಯಮ್ಮನ ಗೆಲ್ಲಿಸೋ ಮಹಿಳೆಯರಿದ್ದಾರೆ. ಇವತ್ತು 2-2 ಸಾವಿರಕ್ಕೆ ಬರ್ತಾ ಇದೆ ಸರ್ಕಾರದಿಂದ. ಯಾರು ಮಾಡಿದ್ದು? ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ನಿಮ್ದೇನಾದರೂ ಇದ್ದರೆ ಫಾಟ್ ಆಪ್ಷನ್ ನೋಡಿಸಿ. BJP ಅವರಿಂದ ಏನಾದರೂ ಮಹಿಳೆಯರಿಗೆ, ದೀನ ದಲಿತರಿಗೆ, ಬಡವರಿಗೆ ನಿಮ್ಮಿಂದ ಏನಾದರೂ ಮುಟ್ತಾ ಇದ್ದರೆ ಸಾರ್ವಜನಿಕರಿಗೆ ಹೇಳಿ ನೀವು ಪ್ರೆಸ್ ಮುಂದೆ. ಬರೀ ನಮ್ಮ MLA ಬಗ್ಗೆ ಮಾತಾಡೋದು, ಬೇಲಳ್ಳಿ ಗೋವಿಂದಗೌಡ್ರ ಬಗ್ಗೆ ಮಾತಾಡೋದು, ಅದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ KGF ಅಂತ ಹೇಳ್ಬಿಟ್ಟು ಒಂದು ಮಾತೇಳಿ ನೋಡೋಣ. ನೀವು ಕೈ ಜೋಡಿಸಿ ಬನ್ನಿ, ನಮ್ಮ MLA ಅವ್ರ ಜೊತೆ ಕೈ ಜೋಡಿಸಿ. ದೇವ್ರು ಹೆಂಗಿದ್ರೆ ಹಂಗಾಗಲಿ, ಎಲೆಕ್ಷನ್ ಟೈಮಲ್ಲಿ ನಿಮ್ದು ಹೆಂಗಿದ್ರೆ ನಿಮ್ಮ ತಲೆ ಹೆಂಗಿದೆ ಹಂಗೆ ಬರೀಲಿ. ಅದು ಬಿಟ್ಬಿಟ್ಟು ಇಲ್ಲಿ ಸ್ವಲ್ಪ ಆರೋಪಗಳನ್ನು ಮಾಡೋದು ಇಲ್ಲಿಗೆ ಬಿಡಬೇಕು. ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ಹಿರಿಯ ಮುಖಂಡರೆಲ್ಲ ಕಾಂಗ್ರೆಸ್ ಅವರು ಇಲ್ಲಿ
ಇನ್ನೂ ಜಾಸ್ತಿ ಜನ ಸೇರ್ತಾ ಇದ್ರು, ಬೇಡ ಅಂತ ಹೇಳ್ಬಿಟ್ಟು ನಾವೇನು ಗಲಾಟೆಗೆ ಮಾತಾಡ್ತಾ ಇಲ್ಲ, ಗಲಾಟೆ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ದೋಷವಾಗಿ ಮಾತಾಡ್ತಾ ಇಲ್ಲ. ಕುಂತ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋಣ, ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಇದು ಏನು ಅಂತ ಸತ್ಯಾಂಶ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಎಲ್ಲರೂ. ಇವತ್ತೇನು ತಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಾ, ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣವರು ನಮ್ಮ ಶಾಸಕರ ಮೇಲೆ ಮೊನ್ನೆ ಒಂದು ಆರೋಪ ಮಾಡ್ತಾರೆ. ಏನಂತ, 16,000 ಜನ ಪೆನ್ಷನ್ ತೆಗೆದಾಕಿದ್ದೀರಾ, 4,000 ರೇಷನ್ ಕಾರ್ಡ್ ತೆಗೆದಾಕಿದ್ದೀರಾ, ಮತ್ತು ಏನೇನೋ ಮಾಡಿದ್ದೀರಾ, ಅಧಿಕಾರ ನೀವು ಚಲಾಯಿಸ್ತಲ್ಲ, ಅದು ಇದು ಅಂತ ಮಾಡಿ. ಅದಕ್ಕೆ ನಾನು ಸ್ವಲ್ಪ ಒಂದೊಂದೇ ವಿವರಣೆ ಕೊಡ್ತೀನಿ. ದಯವಿಟ್ಟು ಸಂಪಂಗಿ ಅಣ್ಣವರೇ, ನಮಗಿಂತ ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ತಾವು 2 ಸಲ ಶಾಸಕರಾಗಿದ್ರಿ, ತಾವು ಒಂದು ಸಲ, ತಮ್ಮ ತಾಯಿಯವರು ಒಂದು ಸಲ. ಈ ರೇಷನ್ ಕಾರ್ಡ್ ತೆಗಿಯೋದಾಗಲಿ ಸೇರಿಸೋದಾಗಲಿ MLA ಮಾಡುವಂಥದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಆದಂಥ ಮಾನದಂಡಗಳಿರುತ್ತೆ. ಯಾರನ್ನಾದ್ರೂ ಒಬ್ಬನು ಸೇರಿಸ್ಬೇಕಾಗಂತ ಇರಲಿ, ತೆಗಿಬೇಕಂತ ಇರಲಿ. ಆ ಗ್ರೌಂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್, ತಾವು ಹೆಂಗೆ ಈಗ SIRನ ಕರೆಕ್ಟು ಅಂತ ಇದ್ದಾರೆ, ಇದು ಕೂಡ ಹಂಗೆ ಆಗಿರೋದು. SIR ರೀತಿಯಲ್ಲೇ ಕೇಂದ್ರ ಸರ್ಕಾರ ಒಂದು ಆಜ್ಞೆ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ಗಳಿದಾವೋ ಒಂದೊಂದು ಮನೆಗೆ 2 3 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗೊತ್ತಿಲ್ಲದೇನೋ ಗೊತ್ತಿದ್ದು ಏನೋ ಆಸೆಗೆ ಮಾಡಿಸ್ಕೊಂಡಿರ್ಬೋದು, ಅವೆಲ್ಲ ತೆಗಿಬೇಕು ಅಂತ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಇವಾಗ ನಡೀತಾ ಇರೋದು ಮೊದಲನೇದಾಗಿ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ನಾನು 100% ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ, ಎಲ್ಲೋ ಅಫಿಷಿಯಲ್ಸಿಂದನೋ ಯಾರಿಂದನೋ ಮಾಹಿತಿ ಕೊರತೆಯಿಂದ ಒಂದು ಅಷ್ಟು ಎಡವಟ್ಟಾಗಿರ್ಬೋದು. ಮುಂದಿನ ದಿನಗಳಲ್ಲಿ ರಿಯಲ್ ಬೆನಿಫಿಷರ್ಸ್ ಯಾರಿದ್ದಾರೋ ಖಂಡಿತ ಅವ್ರಿಗೆಲ್ಲ ವಾಪಸ್ಸು ರೇಷನ್ ಕಾರ್ಡ್ ಬರುತ್ತೆ. ಎರಡನೇದಾಗಿ ಪೆನ್ಷನ್ ಬಗ್ಗೆ ಮಾತಾಡಿದ್ದೀರ. 16,000 ಜನರ ಹೊಟ್ಟೆ ಊಟನ ಕಸಿದ್ಕೊಂಡ್ಬಿಟ್ಟಿದ್ದೀರಾ. ನೋಡಿ ಸರ್, ನಿಮ್ಗೆ ಈಗಾಗಲೇ ಗೊತ್ತಿದೆ, ಆ ಕಳೆದ 8 ವರ್ಷಗಳಿಂದ MLA ಆಗಿದ್ದಾರೆ. ಯಾರು ಊಟ ಕಸಿಯೋದಾಗಲಿ, ಯಾರು ಜಮೀನು ಕಸಿದ್ಕೊಳ್ಳೋದಾಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಆ ಮಾಡಿಲ್ಲ. ಬೇಕಾದರೆ ನೀವು 1,000 ಹೇಳ್ಕೊಬೋದು. ಅದರಿಂದ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಪ್ರಕಾರ ಒಂದು ಸಣ್ಣದಾಗಿ ಹೇಳ್ತೀನಿ. ಇದು ಎಲಿಜಿಬಿಲಿಟಿ ಬಂದು 30,000 ಇರಬೇಕು ಪೆನ್ಷನ್ಗೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ 30,000 ಕ್ರಾಸ್ ಆದರೆ ಬರೋಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮ NREGಯಲ್ಲಿ ಡೈಲಿ ಕೂಲಿನೇ 360 370 ರೂಪಾಯಿ ಇದೆ. ಆ ಮ್ಯಾಂಡೇಸನ್ನು ಅಕೌಂಟಬಲ್, ಅದು ಬ್ಯಾಂಕ್ ಪಾಸ್ಬುಕ್ ಹೋಗುತ್ತೆ. ಕೆಲವ್ರು ತಿಳಿದೆ ಒಂದು ಮನೆಯಲ್ಲಿ ಒಬ್ಬರೇ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮನೆಯಲ್ಲಿ 4-5 ಜನ ಇದ್ದಾಗ 4-5 ಜನ ಹಾಕಿಸ್ಕೊಂಡ್ರೆ ಒಂದೊಂದು ಅಕೌಂಟಿಗೆ 7,000 8,000 9,000 ಈ ಥರ ಹೋಗಿದ್ರೆ ಅವರು ಪೆನ್ಷನ್ ಕ್ಯಾನ್ಸಲ್ ಆಗೋಲ್ಲ. ಕೆಲವ್ರು ಗೊತ್ತಿಲ್ಲದೆ ಲೀಗಲ್ ಆಗಿ 36,000 ಅವ್ರ ಅಕೌಂಟ್ ಸೇರಿಬಿಟ್ಟಿದೆ. ಅರ್ಥ ಆಗ್ತಾಯಿದೆಯಾ? ಈ 36,000 ಯಾವಾಗ ಸೇರುತ್ತೋ ಅದು ಲೀಗಲ್ ಇನ್ಕಮ್ಮು. ಆ ಲೀಗಲ್ ಇನ್ಕಮ್ ಬಂದಾಗ ಅದು ಕ್ಯಾನ್ಸಲ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸೋಣ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ. ಜನರಿಗೆ ಮಾಹಿತಿ ಕೊರತೆಯಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ NREG ಪ್ರಾಬ್ಲಮಿಂದಾನೇ 90% ಈ ಪೆನ್ಷನ್ದು, ಈ ವೋಟರ್ ID, ಇದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದು. ಅದರಿಂದ ಅದನ್ನು ಖಂಡಿತ ಸರಿಪಡಿಸೋಣ. ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅದು ಬಿಟ್ಬಿಟ್ರೆ 16,000 ಜನನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ನಿಮ್ಮನ್ನು ಯಾರು ಗ್ಯಾರಂಟಿಗಳು ಕೇಳಿದ್ರು? ಸ್ವಾಮಿ, ನಿಮಗೆ ಬೇಡ ಸ್ವಾಮಿ ಗ್ಯಾರಂಟಿ. ಒಬ್ಬ ಬಡ ಮಹಿಳೆಗೆ, ಬಡ ಕುಟುಂಬಕ್ಕೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಬೇಕು. ಏನು ಸ್ವಾಮಿ, ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ 2,000 ಸರ್ಕಾರ ಕೊಡ್ತಾ ಇದೆ, ಫ್ರೀ ಬಸ್ ಕೊಡ್ತಾ ಇದೆ, ಫ್ರೀ ಕರೆಂಟ್ ಕೊಡ್ತಾ ಇದೆ, ಇಷ್ಟೆಲ್ಲ ಕೊಡ್ತಾ ಇದ್ರೆ ನಿಮ್ಮನ್ನು ಕೇಳಿದ್ವಾ ಅಂತೀರಾ ನೀವು? ನಿಮಗೆ ಬೇಡ ಸ್ವಾಮಿ. ಅರ್ಹ ಫಲಾನುಭವಿಗಳಿಗೆ ಅದೆಲ್ಲ ಬೇಕು, ಖಂಡಿತ ಬೇಕು. ನೀವು ಇಲ್ಲಿ ಬೇಡ ಅಂತ ವಾದಿಸಕ್ಕೆ ಬರ್ತೀರಾ. ನಮ್ಮನ್ನು ರೋಲ್ ಮಾಡಲ್ಲ ತಗೊಂಡು ನೀವು ಎಲ್ಲೆಲ್ಲಿ ಎಲೆಕ್ಷನ್ಗೆ ಹೋಗ್ತಾ ಇದ್ದೀರೋ BJP ಅವರು, ಆ ಸ್ಟೇಟಲ್ಲೆಲ್ಲ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ? ನಮ್ಮದು ಫೇಲ್ಯೂರ್ ಸ್ಕೀಮ್ ಇದ್ರೆ. ಅದರಿಂದ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಾನು ನಿಮ್ಮ ಜೊತೆ ಇದ್ದಂಥವನು. ನೀವು ಈ ಥರ ಎಲ್ಲ ಸಣ್ಣ ಪುಟ್ಟಕ್ಕೆ ಮಾತಾಡಲ್ಲ ಅಂತ ನನ್ನ ಮೇಲೆ ಇಷ್ಟು ದಿನ ನಾನು ಯಾರಾದರೂ ನನಗೆ ಕೇಳಿದ್ರೆ, ಅವ್ರ ಲೆವೆಲ್ಲೇ ಬೇರೆ, ಅವ್ರು ಈ ಥರ ಎಲ್ಲ ಮಾತಾಡಲ್ಲಪ್ಪ. ಆದಿ ಬೀದಿಯಲ್ಲಿರೋ 4 ಜನ ಮಾತಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅವರು ದೊಡ್ಡತನ, ಅವ್ರು ಹಿಂಗೆಲ್ಲ ಮಾತಾಡಲ್ಲ.
ಅಂತ ಹೇಳ್ಕೊ ಬಂದಿದೆ. ಆದರೆ ತಾವು ಯಾಕೆ ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ, ಯಾರೋ ಮಿಸ್ಗೈಡ್ ಮಾಡಿ ಕೂರಿಸಿ ತಮ್ಮ ಕೈಲಿ ಈ ಸುಳ್ಳುಗಳೆಲ್ಲ ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ 10 ವರ್ಷ MLA ಆಗಿದ್ದಂಥವ್ರು, ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದೀರಾ, ನಾವು ಇಲ್ಲ ಅಂತ ಇಲ್ಲ. ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ. ನಮ್ಮ MLA ಸುಮ್ಮನೆ ಕೂತಿದ್ರು, ನೀವು MLA ಇದ್ದಾಗ ವನವಾಸದಲ್ಲಿ ಇದ್ವಿ. ನಿಮ್ಮ ಮಗಳ ಮೇಲೆ ಸೋತಾಗ ಕೂಡ ನಮ್ಮ MLA ಅವ್ರು ಸುಮ್ಮನೆ ಕೂತಿದ್ರು, ZPL ಸೋತಾಗ ಕೂಡ ಯಾವತ್ತೂ ನಿಮ್ಮನ್ನು ಕಾಮೆಂಟ್ ಮಾಡಲಿಲ್ಲ. ನಮ್ಮ ಕೆಲಸ ಏನಿದ್ರು ನಾವು ಕಾಮೆಂಟ್ ಮಾಡಿದ್ರೆ ಕೆಲಸಗಳು ನಿಂತು ಹೋಗುತ್ತೆ, ಅಭಿವೃದ್ಧಿ ಕಡೆ ಹೋಗುತ್ತೆ. ದೀನ ದಲಿತರಿಗೆ ಬಡವರಿಗೆ ಯಾವುದು ಬೆನಿಫಿಟ್ಸ್ ಇರಲ್ಲ. ನಾವು ಕಿತ್ತಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಮ್ಗೆ ಹೇಳ್ತೀನಿ, ಏನಾದರೂ ಲೋಪದೋಷಗಳಾಗಿದ್ದರೆ ತಾವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ನನಗೆ ಅನುಕಂಪ, ಪಾಪ ಕಾಂಗ್ರೆಸ್ ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಯಾರ್ಯಾರಿಗೋ ಓಟ್ ಹೋಗ್ತಾ ಇದೆ, ಯಾರ್ಯಾರಿಗೋ ಬಂದುಬಿಡ್ತಾ ಇದೆ ಅಂತ. ದಯವಿಟ್ಟು ನಮಗೆ BJP ಅವ್ರನ್ನ ಕಂಡ್ರೆ ಅನುಕಂಪ. ಅವ್ರು ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದ್ದಾರೆ ಸ್ವಾಮಿ, ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ಆದರೂ ಮನುಷ್ಯ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆಯವ್ರಿಗೆ ಬಿಟ್ಕೊಟ್ರೆ ಅಟ್ಲೀಸ್ಟ್ ನಾವು ರೂಪಮ್ಮನ್ನು 50,000 ಲೀಡ್ನ ನಾವು 40,000ಕ್ಕಾದರೂ ತರ್ಬೋದು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರೋಕ್ಕಾಗಲ್ಲ ಅಂತ ತುಂಬ ನೋವು ಪಡ್ತಾ ಇದ್ದಾರೆ ಸರ್. ಅದರಿಂದ ತಾವು ದೊಡ್ಡ ಮನ್ಸು ಮಾಡಿ ನಿಮ್ಮ ಜೊತೆ ಇರೋರು ನೀವು ಕೇಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾವು ಹೇಳ್ತಿಲ್ಲ. ನಮ್ಮ ಜೊತೆ ಯಾರು ಇದ್ದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿ ಕೊಟ್ಟು ನಿಮ್ಮ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನಿಮ್ಮ ಅಧಿಕಾರ ಇದ್ದಾಗ ನೀವು ಮಾಡಿದ್ದೀರಾ. ದೇವರು ಯಾಕೋ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರ್ದ, ನಿಮ್ಮ ಅಧ್ಯಾಯ ಮುಗ್ದಂಗೆ ಮಾಡಿಸ್ಬಿಟ್ಟ. ಅದರಿಂದ ದಯವಿಟ್ಟು ಆರೋಪಗಳು ಮಾಡೋವಾಗ ಏನಾದರೂ ಬೇಸಿರಲಿ. ಆಮೇಲೆ ಹೇಳ್ತೀರಾ ಮೇಡಮ್ ಅವರು ಸೈನು ಇಲ್ಲಿ ಮಾಡಿದ್ರೆ ಸೀಲಿಗೆ ಕೋಲಾರಕ್ಕೆ ಹೋಗ್ಬೇಕು ಅಂತೀರ. ನಿಮ್ಮ ಜೊತೆಯಲ್ಲಿ ಇರ್ತಾರೆ ಹೇಳ್ತಾಯಿದ್ರು, MLA ನಮ್ಮಡು ಸೈನ್ ಹಿಡ್ಸೇಸ್ಕೊಂಡೆ ಬೆಂಗಳೂರಿಗೆ ಹೋಗಲ್ಲ ಅಂತಾಯಿದ್ರು ಜನ ಹೇಳ್ತಾಯಿದ್ರು, ನಾವು ಹೇಳ್ತಾಯಿದ್ರು. ಆ ಬೆಂಗಳೂರಿಗೆ ಏನಕ್ಕೆ ಸೀಲಿಗೆ ಬಂದರು, ಸೈನಿಗೆ ಬಂದರು ಅಂತ. ಅದೆಲ್ಲ ಊಹಾಪೋಹಗಳು ಸ್ವಾಮಿ. ನೀವೇನು ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ಕೆ ಬರ್ತೀರಾ. ಅವರು ಈ ಭಾಗದ ಕೋಲಾರ ಜಿಲ್ಲೆಯ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. 100 ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರಲ್ಲಿ ಸೋತಾಗ ನಮ್ಗೆ ಆ DCC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡಿತು. ಆ DCC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ಥರ ಹಚ್ಕೊಂಡಿದ್ದಾರೆ. ಮೇಡಮ್ ಅವರು ತಾಯಿ ಥರ ಅವ್ರನ್ನ ಹೆಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಯಾರ್ಯಾರೋ ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ಮ ಇಲ್ಲಿಗೆ 15-20 ಕಿಲೋಮೀಟರ್ ಇರೋ ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದ, ಲೀಡರ್ಶಿಪ್ ಮಾಡಬಾರ್ದ. ಅವರು ಅವ್ರ ಅಕ್ಕನ ಇಲ್ಲಿ ಕೌರ್ಗಾನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟ್ರು ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಅವ್ರು ನಮ್ಮ ನಾಯಕರು. ಅವ್ರು ಬರಬಾರ್ದು ಅನ್ನೋಕ್ಕೆ ನಿಮ್ಮ ಹತ್ರ ಏನಾದರೂ ಗ್ರೌಂಡ್ಸ್ ಇದ್ರೆ ಹೇಳಿ. ಬರಬೇಕು ಅನ್ನೋದಕ್ಕೆ ನನ್ನ ಹತ್ರ 1,000 ರೀಸನ್ಸ್ ಇದೆ, ನಾನು ಕೊಡ್ತೀನಿ. ಯಾಕೆ ಬರಬಾರ್ದು ಅವರು? ಯಾಕೆ ಬರಬಾರ್ದು? ಅವ್ರು ಬಂದರೆ ನೀವು ಸೋತಾಗ್ತದೆ ಅಂತ ಭಯನಾ? ಅವ್ರ ಮೇಲೆ ಭಯನಾ? ಅದಕ್ಕೆ ದಯವಿಟ್ಟು ನೋಡಿ, ನಮ್ಮ ಶಾಸಕರು ಎಜುಕೇಟೆಡ್ ಇದ್ದಾರೆ, PhD ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಶಾಲು ಓದಿಸ್ಕೊಂಡು ಡಾಕ್ಟ್ರೇಟ್ ತಗೊಂಡಿಲ್ಲ. ಅವರು ಕ್ವಾಲಿಫೈಡ್ PhD ಇನ್ ಪೊಲಿಟಿಕಲ್ ಸೈನ್ಸ್. ಶಿ ಈಸ್ ವೆಲ್ ಎಜುಕೇಟೆಡ್. ನೋಡಿ, ತಾವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಆದಿ ಬೀದಿಯಲ್ಲಿ. ಬೇರೆಯವರು ಇರ್ಬೋದು, ಆ ಅಮ್ಮ ಇವತ್ತವರೆಗೂ ತುಟಿ ಬಿಚ್ಚಿಲ್ಲ. ನೀವು ಶಾಸಕರಾಗಿದ್ದಾಗ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮನ್ನು ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ 10ರಷ್ಟು ಕೆಲಸ ಇವಾಗ MLA ಮಾಡ್ತಿದ್ದಾರೆ. ಕೆಲಸ ಮಾಡೋಕ್ಕೆ ಬಿಡಿ. ಎಲೆಕ್ಷನ್ ಬಂದಾಗ ಆ ಕೆಲಸನೇ ತೋರಿಸುತ್ತೆ. ಅವ್ರಿಗೆ ಓಟ್ ಹಾಕ್ಬೇಡ, ಇವ್ರಿಗೆ ಹಾಕ್ಬೇಕಾ, ಅವ್ರಿಗೆ ಹಾಕ್ಬೇಕಾ, ಜನ ಡಿಸೈಡ್ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಏನೋ ಹೇಳಕ್ಕೆ ಹೋಗಿ 16,000 ಊಟ ಕಸಿದ್ಕೊಂಡ್ಬಿಟ್ಟಿದ್ದೀರ. ಅಂದರೆ ಯಾವ MLAನೂ ಕಸಿದ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ಕಸಿದ್ಕೊಳ್ಳಲ್ಲ. ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಒಂದು ಟೀಮ್ ಕಟ್ಟ್ರಿ ನೀವೇ, BJPಯಿಂದ ಟೀಮ್ ಕಟ್ಟಿ ಎಲ್ಲಿ ಲೋಪದೋಷ ಆಗಿದೆ ಯಾವನಾದರೂ ಪರ್ಪಸಾಗಿ ಮಾಡಿದರೆ ಅವ್ರನ್ನ ಮನೆಗೆ ಕಳಿಸಿ, ಲೋಕಾಯುಕ್ತಕ್ಕೆ ದೂರು ಕೊಡಿ ಅವನ ಮೇಲೆ. ಅದು ಬಿಟ್ಬಿಟ್ಟು ಶಾಸಕರು ನೀವು ಊಟ ಗ್ಯಾರಂಟಿ ಯಾರು ಕೇಳಿದ್ವಿ ಅಂತಿರಲ್ಲ ಸ್ವಾಮಿ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು, ನೀವು ಮನೆ ಹತ್ರ ಹೋಗಿ ನಿಮ್ಗೆ ನನಗೆ ಓಟ್ ಹಾಕಿ ಇನ್ಮೇಲೆ 2,000 ಬರೋಲ್ಲ, ಕರೆಂಟ್ ಬಿಲ್ ಕಟ್ಟಬೇಕು, ಬಸ್ ಚಾರ್ಜ್ ಕೊಡಬೇಕು ಅಂತ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ. ನಿಮ್ಗೆ ಯಾರಾದರೂ ಓಟ್ ಹಾಕ್ಬಿಟ್ರೆ ನಮ್ಮ ಶಾಸಕರನ್ನ ಕಂಟೆಸ್ಟ್ ಮಾಡೋದೇ ಈಗಲೇ ನೀವು ಸರ್ವೆ ಮಾಡ್ಕೊಳ್ಳಿ.
ನೆಕ್ಸ್ಟ್ ಎಲೆಕ್ಷನ್ಗೆ 2,000 ಬರಲ್ಲ. ನಾನು ಗೆದ್ರೆ ನನಗೆ ಓಟ್ ಹಾಕಿ ಫಸ್ಟ್ ಚಾರ್ಜ್ ಕೊಡಬೇಕು. ಹಂಗೇನಪ್ಪ ಗ್ಯಾರಂಟಿ ಇಲ್ಲ. ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವ ನಿಧಿ ಇವೆಲ್ಲ ಬರಲ್ಲ. ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರು ಏನಾದರೂ ನಿಮ್ಮ ಪರವಾಗಿ ಎಲ್ಲಾದರೂ ಮ್ಯಾಂಡೇಟ್ರಿ ಕೊಟ್ಬಿಟ್ರೆ ನಮಗೆ ಬೇಡ ಇವು, ನಾವು ಬಿಡ್ತಾ ಇದ್ದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮಗೆ ಬಿಟ್ಕೊಟ್ಟು ಬಿಡೋಣ. ಬೇಕು ಸ್ವಾಮಿ, ಬಡವರಿದ್ದಾರೆ, ಬೇಕಾದಷ್ಟು ಜನ ಬಡವರಿದ್ದಾರೆ, ಅವ್ರಿಗೆಲ್ಲ ಇವೆಲ್ಲ ಬೇಕು. ಒಂದು 5 ವರ್ಷ MLA ಆದಾಗ ಸ್ವಲ್ಪ 100% ಟಿಕ್ ಮಾಡೋಕ್ಕಾಗಲ್ಲ. ಈಗ ನೋಡಿ ತಮಿಳ್ನಾಡಲ್ಲಿ TVK ವಿಜಯ್ದು ಅವರು CM ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿ ಅವ್ರ ಫಾಲೋವರ್ಸ್ಗೆಲ್ಲ ಏನು ಹೇಳ್ತಿದ್ದಾರೆ, அவங்க இப்போதான் புதுசாக வந்திருக்காங்க, 90% ஆஃப் MLAs வந்து புதுசு, அவங்க கீழே தவறி வந்தாலும் ಕೈ பிடிச்சி எடுக்கணும், ಕೈ ಹಿಡಿದು ನಾವು ಮೇಲೆ ಎತ್ತಬೇಕು, ಅವ್ರ ತಪ್ಪುಗಳನ್ನ ತೋರಿಸ್ಬಿಟ್ಟು ಸರ್ಕಾರ ಬೀಳ್ಸೋದಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಅಂದರೆ ಆ ರೀತಿ ಇರುತ್ತೆ. ಮ್ಯಾಂಡೇಟ್ರಿ ಬಂದಾಗ ತಾವೇ ಹೇಳಿದ್ದೀರಾ, ರಾಜಕೀಯ ಅಂದಮೇಲೆ ಸೋಲು ಗೆಲುವು ಸಹಿ. ನಾವು ನಿಮ್ಮ ಜೊತೆ ಇದ್ದಾಗ ನಾವು ಕನಸು ಕಾಣ್ತಿದ್ವಿ ಸ್ವಾಮಿ, ನಿನ್ನ ಜೀವನದಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ ಅಂತ. ಏನೋ ನಿಮ್ಮ ದುರಾದೃಷ್ಟ ಎಡವಟ್ಟಾಗಿದೆ. ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ. ಅದಾಯ್ತಾ? ನೆಕ್ಸ್ಟು ಬಗರು ಕಮಿಟಿ ಇದೆ ಅಂತ ಹೇಳ್ತೀರ, ಶಾಸಕರು ಅದಕ್ಕೆ ಅಧ್ಯಕ್ಷರು. ಇಲ್ಲಿ 500 ಎಕರೆಗಿಂತ ಮೊದಲು ಇದ್ಯಾವುದು 60. ನಮ್ಮ ಮಾಜಿ ಶಾಸಕರಾದ ಸಂಬಂಗಿಯವರು ಪದೇ ಪದೇ ನಮ್ಮ ಶಾಸಕರಾದ ರೂಪಾ ಮೇಡಮ್ ಅವರ ಬಗ್ಗೆ ಅದೇನು ಸಹಿ ಇಲ್ಲಿ ಮಾಡ್ತಾರೆ, ಸೀಲ್ ಕೋಲಾರಲ್ಲಿ ಹಾಕ್ತಾರೆ, ಮತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ, ಜಮೀನು ಒತ್ತುವರಿಗಳು ಮಾಡ್ತಾಯಿದ್ದಾರೆ, ಸಿಕ್ಕಾಪಟ್ಟಿ ಯಾವುದಂದರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಸಹಿನೂ ಅವರೇ ಮಾಡ್ತಾರೆ, ಸೀಲ್ ಹಾಕೋಕ್ಕೆ ಅವ್ರ PAಗಳಿದ್ದಾರೆ, ಅವ್ರ ಅಟೆಂಡರ್ಸ್ ಇದ್ದಾರೆ. ಕೋಲಾರ್ಗೆ ಹೋಗಿ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ ಸೀಲ್ ಯಾರು ಹಾಕ್ತಾಯಿದ್ರು, ಸೈನ್ ಯಾರು ಹಾಕ್ತಾಯಿದ್ರು? ಎರಡೂ ನೀವೇ ಹಾಕ್ತಾಯಿದ್ರಿ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ 5 ವರ್ಷ ಅಧಿಕಾರ ನೀವೇ ಚಲಾಯಿಸಿದ್ದು. ಯಾವತ್ತೂ ನಿಮ್ಮ ತಾಯಿಯವರು ಅಧಿಕಾರ ಚಲಾವಣೆ ಮಾಡಿಲ್ಲ. ಅಫಿಷಿಯಲ್ ಮೀಟಿಂಗ್ ಏನಾದರೂ ಹೋಗಿ ಕೂತ್ಕೊ ಅಸೆಂಬ್ಲಿಗೆ ಅಂತ ಕಡೆ ಹೋಗ್ತಾಯಿದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮ ತಾಯಿ ಶಾಸಕರಾಗಿದ್ದಾಗ್ರೂ ಎಲ್ಲ ಜನಕ್ಕೆ ನೀವೇ ಶಾಸಕರು ಅಂತ ಅಂದ್ಕೊಳ್ತಾ ಇದ್ರು ಪಬ್ಲಿಕ್ಕು. ಆ ಥರ ಅಧಿಕಾರ ನಡೆಸಿರೋರು ನೀವು. ನಮ್ಮ ಶಾಸಕರಿಗೆ ಅಂಥ ಪರಿಸ್ಥಿತಿ ಏನು ಬಂದಿಲ್ಲ. ನಮ್ಮ ಶಾಸಕರೇ ಪ್ರತಿದಿನ ಯಾವುದೋ ಒಂದು ಹಳ್ಳಿನಲ್ಲೋ ಒಂದು ಟೌನಲ್ಲೋ ಯಾವುದೋ ಒಂದು ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾತಾಡೋ ಅಷ್ಟು ಇದೂ ನಿಮಗಿಲ್ಲ. ಸ್ವಾಮಿ, ನಿಮ್ಮ ತಾಯಿಯವರ ಅವಧಿನಲ್ಲಿ KGF ಕ್ಷೇತ್ರದಲ್ಲಿ 523 ಎಕರೆ ಅಕ್ರಮ ಸಾಗುವಳಿ ಚೀಟಿಗಳನ್ನ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದಕ್ಕೆ ನೀವು ಯಾವುದೇ ಆನ್ಸರ್ ಕೊಟ್ಟಿಲ್ಲ ಇದುವರೆಗೂ. ಏನು ನಡೆದಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆ ಸ್ವಾಮಿ ಹೇಳ್ತಾ ಇಲ್ಲ ಅದನ್ನು? ಯಾರಿಗೋ 60 ಎಕರೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು 89ರಲ್ಲಿ ಆಗಿರೋದು. ಅವರೇ ರೈತರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ತನಿಖೆ ನಡೆಸಿ. ನಿಮಗೆಲ್ಲ ಇಲಾಖೆಗಳು ಗೊತ್ತು, ನೀವು ಮಾಜಿ ಶಾಸಕರಾಗಿದ್ದಂಥವ್ರು. ನಿಮ್ಮ ತಾಯಿಯವರು 2017ರಲ್ಲಿ ಶಾಸಕರಾಗಿದ್ದಾಗ ನಾವು ಸಹ ಕಮಿಟಿ ಸದಸ್ಯರಾಗಿದ್ವು. ಇದ್ರ ಬಗ್ಗೆ ಮಾತಾಡಿದಾಗ ಅವರು ಹಿಂಬಾಲಕರು ಹೇಳ್ತಾರೆ, ಇದೆಲ್ಲ ಸುಳ್ಳು ದಾಖಲೆಗಳು ತಗೊಂಡು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾವು RTIನಲ್ಲಿ ಹಾಕಿ ಸರ್ಟಿಫೈಡ್ ತಾಲೂಕು ಆಫೀಸಿಂದ ಸರ್ಟಿಫೈಡ್ ಕಾಪಿ ಮಾಹಿತಿ ಹಕ್ಕಿನಲ್ಲಿ ಹಾಕಿ ತಗೊಂಡಿರೋ ಕಾಪಿಗಳಿದು. ಇದ್ಯಾವುದು ಬೋಗಸ್ ಕಾಪಿಗಳೆಲ್ಲ. ನಿಮ್ಮ ತಾಯಿಯವ್ರದ್ದೇ ಸಹಿ. ವೆಂಕಟಾಚಲಪತಿ ಅಂತ ನಾನು ಒಂದು ಕಮಿಟಿ ಮೆಂಬರು, ವೆಂಕಟರಾಮಪ್ಪ ಅಂತ ಒಬ್ಬರು, ಭೂಲಕ್ಷ್ಮಮ್ಮ ಅಂತ 3 ಜನ ಕಮಿಟಿ ಸದಸ್ಯರಿದ್ವು. ಸತ್ಯಪ್ರಕಾಶ್ ಅವರು ತಹಸೀಲ್ದಾರ್ ಆಗಿದ್ದರು. 3 ಮೀಟಿಂಗ್ ನಡೀತು ನಮ್ಮ ಅವಧಿನಲ್ಲಿ ಅಷ್ಟೇ. ಮೊದಲನೇ ಮೀಟಿಂಗಲ್ಲಿ ಯಾವುದೇ ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಕೊಡೋಕ್ಕೆ ತೀರ್ಮಾನ ಮಾಡಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅಂತ ಮೌಖಿಕವಾಗಿ ಆದೇಶ ಕೊಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವು. ಅದರಲ್ಲಿ ನಮ್ಗೆ ಅವಾಗ ಗೊತ್ತಾಗಿದ್ದು ಜಾಸ್ತಿ ಜನ ಸ್ವಾಧೀನದಲ್ಲೇ ಇರಲಿಲ್ಲ. ಯಾರೋ ಬೇರೆ ಬೇರೆ ಆಂಧ್ರದವರು ಇವರು ಹಿಂಬಾಲಕರನ್ನೆಲ್ಲ ಪಟ್ಟಿನಲ್ಲಿ ಸೇರಿಸಿದ್ರು. ಅವರು ಇದು ಅರ್ಜಿನೇ ಹಾಕಿರಲಿಲ್ಲ. 92-91ನಲ್ಲಿ ಅರ್ಜಿ ಹಾಕಬೇಕಾಗಿತ್ತು. ಯಾರು ಅರ್ಜಿನ ಹಾಕಿಲ್ಲ, ಮಧ್ಯದಲ್ಲಿ ತಗೊಂಡು ಬಂದೆಲ್ಲ ಸೇರಿಸಿದ್ರು. ಇದರಲ್ಲಿ ಜಾಸ್ತಿ ಜನ ಎಲ್ಲ ಅವ್ರ ಹಿಂಬಾಲಕರೇ. ಯಾರ್ಯಾರು ಬೇಕೋ
ಸಂಪಂಗಿ ಅವ್ರಿಗೆ ಯಾರ್ಯಾರು ಬೇಕು BJP ಲೀಡರ್ಸ್ಗೆಲ್ಲ ಅವ್ರ ಹೆಸರನ್ನೆಲ್ಲ ಸೇರಿಸ್ಬಿಟ್ಟು ಅದೇನೋ ನಮ್ಮ ಕಂಡು ಬಂತು ಸ್ಪಾಟ್ಗೆ ಹೋದಾಗ ಅದಕ್ಕೆ ಯಾವುದು ಮಂಜೂರು ಮಾಡಿದಿರ ಇನ್ನು ಎಲ್ಲ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಕಮಿಟಿ ತೀರ್ಮಾನ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಆಮೇಲೆ ಎಲೆಕ್ಷನ್ ಬಂತು 2018 ಎಲೆಕ್ಷನ್ನು ಜನವರಿನಲ್ಲಿ ಲಾಸ್ಟ್ ಮೀಟಿಂಗ್ ಆಯಿತು. ಲಾಸ್ಟ್ ಮೀಟಿಂಗ್ ಆದಾಗ ನಾವು ಬರೀ ಮೀಟಿಂಗ್ ಮಾತ್ರ ಅಟೆಂಡ್ ಆಗಿದ್ವಿ. ನಾವು ಮೇಲೆ ಮಾತ್ರ ಸಹಿ ಮಾಡಿದ್ದೀವಿ. ರಲ್ಲಿ ಲಾಸ್ಟ್ ಮೀಟಿಂಗ್ ಕೊನೆ ಮೀಟಿಂಗ್ ಕರೀತಾರೆ. ರಾಮಕ್ಕ ಅವರು ಹಾಜರಾಗಿದ್ದರು. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ವಿ. ವಿಜಯಣ್ಣ ತಹಶೀಲ್ದಾರ್ ಅವರು ಸೆಕ್ರೆಟರಿ ಆಗಿದ್ದರು ಕಮಿಟಿಗೆ. ಯಾರ್ಯಾರು ಫೈಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಒಂದು ಪೇಜಲ್ಲಿ ಮಾತ್ರ ಹೆಸರುಗಳು ಬರೆದಿದ್ರು. ಮಿಕ್ಕಿದ್ದೆಲ್ಲ ಅಷ್ಟೇ ಯಾರ್ದು ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಮಂಜೂರು ಮಾಡೋಕ್ಕೆ ಯಾರಿಗೂ ತೀರ್ಮಾನ ಮಾಡಲಿಲ್ಲ. ಆಮೇಲೆ ಮಿಕ್ಕಿದ್ದ ಹೆಸರುಗಳೆಲ್ಲ ಮೀಟಿಂಗ್ ಮುಗಿದೋದ್ಮೇಲೆ ಎಲ್ಲ ಹೆಸರನ್ನು ಸೇರಿಸಿದ್ದಾರೆ. ನೋಡಿ ಇಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇದ್ರೆ ಅಲ್ಲಿ ರತ್ನಮ್ಮ ಅಂತ ಯಾರ್ದು ಬೆತ್ಮಂಗ್ಲ ಅಯ್ಯಪ್ಪಲ್ಲಿ ಅವ್ರದ್ದೊಂದು ರೈಟಿಂಗ್ ಇದೆ, ಇದೇ ಹ್ಯಾಂಡ್ ರೈಟಿಂಗ್ ಬೇರೆ, ಇದೇ ಹ್ಯಾಂಡ್ ರೈಟಿಂಗ್ ಬೇರೆ. ಮತ್ತು ಇಲ್ಲಿ ನೋಡಿ ಕೆಳಗಡೆ ಎಲ್ಲೆಲ್ಲಿ ಖಾಲಿ ಇದ್ರೆ ಕೃಷ್ಣೇಗೌಡ, ರಾಮೇಗೌಡ, ಬೆತ್ಮಂಗ್ಲ ಅಂತ ಇದೊಂದು, ಈ ಥರ ಎಲ್ಲ ಹೆಸರುಗಳು ಸೇರಿಸ್ಬಿಟ್ಟು ನೋಡಿ ಇದೆಲ್ಲ ಬೇರೆ ಬೇರೆ ಹ್ಯಾಂಡ್ ರೈಟಿಂಗು. ಇದೆಲ್ಲ ಸರ್ಟಿಫೈಡ್ ಕಾಪೀಸ್ ತಗೊಂಡಿರೋದು, ಯಾವುದು ಬೋಗಸ್ ಕಾಪೀಸ್ ಅಲ್ಲ ಇದು. ಇದೆಲ್ಲ ಬೇರೆ ಬೇರೆ ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಒಂದೊಂದು ಹೆಸರು ಸೇರಿಸ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ನೋಡಿ ನಿಮಗೂ ಒಂದು ಕಾಪಿ ಕೊಡ್ತೀವಿ. ಇದು ಸೇರಿಸ್ಬಿಟ್ಟು ಈ ಕೊನೆಯ 2 ಪೇಜಲ್ಲಿ ಸಿಕ್ಕಾಪಟ್ಟಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಫಾಲೋವರ್ಸ್ನೆಲ್ಲ ಎಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಬಿಟ್ಟಿರ್ತಾರೋ ಅಲ್ಲೆಲ್ಲ ಹೆಸರುಗಳು ಸೇರಿಸಿದ್ದಾರೆ. ಕೆಲವರೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರ ಹೆಸರು ಬರೆದಿದ್ದಾರೆ. ಮತ್ತು ಈ ಕೊನೆಯ ಪೇಜಲ್ಲಂತೂ ರೈಟಿಂಗ್ ನೋಡಿ, ರೆಸಲ್ಯೂಷನ್ ಬುಕ್ಕಲ್ಲಿ ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಒಬ್ಬರೇ ಬರೀತಾರೆ. ಒಂದೊಂದು ಪೆನ್ನಲ್ಲಿ ಒಂದೊಂದು ಹೆಸರನ್ನು ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಯಾರೂ ಬರೆಯಲ್ಲ. ಈ ಕೊನೆಯ ಪೇಜಲ್ಲಿ ಒಂದೊಂದು ಹೆಸರು ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕೆಳಗಡೆ ಬರೀತಾರೆ. 29 ಪುಟ ನಂಬರ್ 29ರಿಂದ 35ವರೆಗೂ ಸುಮಾರು 6 ಪೇಜಲ್ಲಿ ಏನು ಹೆಸರುಗಳು ಬರೆದಿದ್ದಾರೋ ನಮೂದಿಸಲಾಗಿರುವ ಫಲಾನುಭವಿಗಳಿಗೆ ಸಮಿತಿಯು ಮಂಜೂರು ಮಾಡಲು ತೀರ್ಮಾನಿಸಿದೆ. ಕಮಿಟಿ ಯಾರಿಗೂ ತೀರ್ಮಾನ ಮಾಡಿಲ್ಲ, ಯಾರಿಗೂ ಮಂಜೂರು ಮಾಡೋಕ್ಕೆ ತೀರ್ಮಾನ ಮಾಡಿಲ್ಲ. ಸ್ಥಳ ತನಿಖೆ ಮಾಡಬೇಕು ಅಂತ ಅಷ್ಟು ಮಾತ್ರನೇ ಹೇಳಿದ್ವಿ. ನಮ್ಮ ಸಹಿ ಯಾರ್ದು ಇಲ್ಲ ಇಲ್ಲಿ. ರಾಮಕ್ಕ ಅಧ್ಯಕ್ಷರು, ಮಾನ್ಯ ಶ್ರೀಮತಿ ವೈ ರಾಮಕ್ಕ ಮತ್ತು ವಿಜಯಣ್ಣ ತಹಶೀಲ್ದಾರ್ ಇಬ್ಬರೇ ಸಹಿ ಮಾಡಿ ಇಷ್ಟು ಜನ ಹೆಸರುಗಳನ್ನ ಅವ್ರಿಗೆ ಯಾರ್ಯಾರು ಬೇಕೋ ಎಲ್ಲರ ಹೆಸರುಗಳನ್ನ ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು 523 ಎಕರೆ ರಾಮಕ್ಕ ಅವ್ರ ಕಾಲದಲ್ಲಾಗಿದ್ದು. ಇದೆಲ್ಲ ಸಂಪಂಗಿ ಅವ್ರು ಮಾಡಿಸಿರೋದೆ. ರಾಮಕ್ಕ ಅವ್ರಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಎಲ್ಲ ಆಡಳಿತ ನಡೆಸಿದ್ದಲ್ಲ ಸಂಪಂಗಿ ಅವರು, ಅವ್ರಿಗೆ ಗೊತ್ತಿರಬೇಕು ಈ 523 ಎಕರೆ ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅಂತ. ಇದರಲ್ಲಿರೋರೆಲ್ಲ ಮುಕ್ಕಾಲು ಭಾಗ ಎಲ್ಲ ಅವ್ರ ಹಿಂಬಾಲಕರೇ. ಇದನ್ನು ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದ್ರ ಬಗ್ಗೆ ಅವರು ಇದುವರೆಗೂ ಎಲ್ಲೂ ಚಕಾರ ಎತ್ತಲಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಎಲ್ಲ ನಮ್ಮ ಶಾಸಕರ ಮೇಲೆ ಮಾಡ್ತಾರೆ. ಅವ್ರು ಯಾವುದೇ ಜಮೀನು ಒತ್ತುವರಿನೂ ಮಾಡಲ್ಲ, ಅವ್ರ ಹಿಂಬಾಲರಿಗೆ ಏನು ಮಾಡ್ಕೊಡೋಕ್ಕೂ ಹೋಗಲ್ಲ. ಅವರು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡೋಕ್ಕೆ ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಯಾವುದೇ ಇಲ್ಲೀಗಲ್ ಕಾನೂನು ವಿರುದ್ಧವಾದ ಕೆಲಸಗಳನ್ನ ಯಾವುದು ಮಾಡಬೇಡಿ ಅಂತಲೇ ನಿರ್ದೇಶನ ಕೊಡ್ತಾರೆ ಎಲ್ಲ ಅಧಿಕಾರಿಗಳಿಗೆ. ಆದ್ರಿಂದ ಒಂದು ಮನೆ ಬಿಟ್ಟರೆ KGF ಅಲ್ಲಿ ಆಫೀಸಿಗೆ ತಗೊಂಡಿರುವಂಥ ಮನೆ ಬಿಟ್ಟು ಇಡೀ ತಾಲೂಕಲ್ಲಿ 1 ಅಡಿ ಜಮೀನು ಯಾರಾದರೂ ನಮ್ಮ ಶಾಸಕರ ಹೆಸರಲ್ಲಿದೆ, ಅವರು ಮನೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ನಾವೇ ಹೇಳ್ಬಿಡ್ತೀವಿ ಅವ್ರನ್ನ ರಿಸೈನ್ ಮಾಡೋಕ್ಕೆ. ಇಲ್ಲಾಂದರೆ ನಿಮ್ಮ ಉತ್ತರ ಏನು? ಸ್ವಾಮಿ, ನೀವು ಶಾಸಕರಾಗಿದ್ದ 5 ವರ್ಷದಲ್ಲಿ ಈ ಏನೂ ಇಲ್ದಿರ ಈ KGF ಕ್ಷೇತ್ರಕ್ಕೆ ಬಂದಂಥ ನೀವು ಬೆಂಗಳೂರಿಂದ ಬಂದವ್ರು, ನೀವು ಬೆಂಗಳೂರು ಆನೇಕಲ್ ತಾಲೂಕಿಂದ ಬಂದವ್ರು, ನೀವು ಇಲ್ಲಿ ಎಕರೆಗಳಷ್ಟೇ ಜಮೀನುಗಳು ಮಾಡಿದ್ರಿ, ಕೋಳಿ ಫಾರ್ಮ್ಗಳು ಮಾಡಿದ್ರಿ, ಬಾರ್ ರೆಸ್ಟೋರೆಂಟ್ಗಳು ಮಾಡಿದ್ರಿ. ನಮ್ಮ ಶಾಸಕರು ಆ ಥರ ಯಾವುದು ಮಾಡಿಲ್ಲ. ನಮ್ಮ ಶಾಸಕರು ಬರೀ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವುದೇ ಸ್ವಂತಕ್ಕಾಗಲಿ ಇಲ್ಲ ಹಿಂಬಾಲಕರಿಗಾಗಿ ಯಾವುದೂ ಮಾಡ್ಕೊಡಕ್ಕೆ ಹೋಗಲ್ಲ. 106 ಕೋಟಿ ಆಸ್ತಿನ ಇವತ್ತು NG ಉಲ್ಕೂರು ಪಂಚಾಯತಿನಲ್ಲಿ APMC ಮಾರ್ಕೆಟ್ಗೆ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮುಳ್ಳು ಕಳ್ಳು ಬಂಡೆಗಳಿದ್ದಂಥ ನೆಲಸಮ ಮಾಡಿ ಅದನ್ನು ಅಲ್ಲೇ ಆ ವೇಸ್ಟೇಜ್ ಕಲ್ಲುಗಳು ಏನಿದೆಯೋ ಅದನ್ನು ಅಲ್ಲೇ ಹೊಡೆದು ಅಲ್ಲೇ ಹಾಕಿ ಲೆವೆಲ್ ಮಾಡಿಸಿದ್ದಾರೆ ಅಷ್ಟೇ. ನೀವು ಅದನ್ನು ನೋಡಿ ಸಹಿಸ್ಕೊಳ್ದಿರಾ ಗ್ರಾಂಟ್ ಸಿಕ್ಬಿಟ್ಟಿದೆ, ಕೋಟಿಗಟ್ಟಲೆ ಲೂಟಿ ಮಾಡಿಬಿಟ್ಟು ಬನ್ನಿ ಸ್ವಾಮಿ ಅಲ್ಲಿ ನೋಡಿ ಬಂದು ಎಲ್ಲ ಕಲ್ಲುಗಳು ಅಲ್ಲೇ ಇದ್ದಾವೆ, ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ. ಪ್ರತಿಯೊಂದು ರಸ್ತೆನೂ ಡಬಲ್ ರೋಡ್ ಮಾಡಿದ್ದಾರೆ. KGF ಅಲ್ಲಿ ಸುಮಾರು 10-12 ಕಿಲೋಮೀಟ್ರು ವಿದ್ಯುತ್ ದೀಪಗಳನ್ನ ಹಾಕ್ಸಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಏನು ಮಾಡಿದ್ದೀರಾ ನೀವು? ಒಂದು ಅಶೋಕರು ಆ ರಸ್ತೆನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ನಮ್ಮ ಶಾಸಕರು ಬಂದ ಮೇಲೆ
ಆ ರೋಡ್ಗಳೆಲ್ಲ ಡಬಲ್ ರೋಡ್ಗಳು ಮಾಡಿ ಎಲ್ಲ ಲೈಟ್ಗಳು ಹಾಕ್ಸಿ APMC ಮಾರ್ಕೆಟ್ ಮಾಡಿಸಿ KGF ಇಂದ ಬಂಗಾರಪೇಟೆವರೆಗೂ ಡಬಲ್ ರೋಡ್ ಮಾಡಿಸಿ ಪ್ರತಿ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕಿಸಿ ಹೈಮಾಸ್ ಲೈಟ್ಗಳನ್ನ ಹಾಕಿಸಿ ಅವರು 24 ಗಂಟೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರೋ ಹೊರತು ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮಾಡಿರೋರು ಅಂತಂದರೆ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತ ನಿಮ್ಮನ್ನೇ ಹೇಳ್ಬೋದು. ನೀವೇನು ಮಾಡಿದ್ದೀರಿ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ರಾಜ್ಯಕ್ಕೆ ಗೊತ್ತು. ನಿಮ್ಮ ಅವಧಿನಲ್ಲಿ ಏನಾಯಿತು, ಈ ರಾಜ್ಯದಲ್ಲಿ ಎಷ್ಟು ಜನ ಸಚಿವರು ಮುಖ್ಯಮಂತ್ರಿಗಳು ಎಲ್ಲ ಜೈಲಿಗೆ ಹೋಗಿದ್ದು ನಿಮ್ಮ ಅವಧಿನಲ್ಲಿ, ನಮ್ಮ ಶಾಸಕರ ಅವಧಿನಲ್ಲಿ ಅಲ್ಲ. ನೀವು ಅದನ್ನು ಯಾವುದೇ ಒಂದು ಇದು ಕಮಿಟಿ ರಿಜಿಸ್ಟ್ರೇಷನ್ ಇಲ್ದೇನೆ ಶಾಸಕ ಸಿಗ್ನೇಚರ್ ಇಲ್ದೇನೆ ಯಾವ್ದು ಸಾಗುವಳಿ ಚೀಟಿ ಕೊಡೋದಿಲ್ಲ. ನಮ್ಮ ಶಾಸಕರು 8 ವರ್ಷದಿಂದ ಶಾಸಕರಾಗಿದಾರಲ್ವಾ, ಈ ತರ ರಿಜಿಸ್ಟ್ರೇಷನ್ ಮಾಡಿ MLA ಸಿಗ್ನೇಚರ್ ಇದ್ರೆ ಇಲ್ಲಿ 60 ಎಕರೆ ಮಾಡ್ತಾ ಇದ್ರಲ್ವಾ, ಹೇಳಿದಾರಲ್ಲ, ಅಲ್ಲ 60 ಎಕರೆ ಮಾಡಿದ್ದಾರೆ ಮೇಡಮ್ ನಾವು ಕೇಳ್ತಾ ಇದ್ರಲ್ಲ, ಈ ತರದ್ದು ನೀವು ಎಲ್ಲಾದ್ರೂ ಕೇಳ್ಬೋದು. ಈ 60 ಎಕರೆ ಇಶ್ಯೂನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಿರಿ, ಬಿಡ್ಬೇಡ್ರಿ. RIT ನಲ್ಲಿ ಆರೋಪ ಮಾಡಿ ಹಿಂದಿರುಗಬೇಡಿ. ಅದ್ರಲ್ಲಿ ಸೈನ್ ಮಾಡಿರೋರು ಇದಾರೆ, ಬೋಗಸ್ ಒರಿಜಿನಲ್, ಅವರು ಡೂಪ್ಲಿಕೇಟ್ ನೀವು ಡೂಪ್ಲಿಕೇಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಿ, ನಾವೇ ಚಾಲೆಂಜ್ ಮಾಡ್ತಾ ಇದೀವಿ. ಇದು ಶಾಸಕರ ಅಧ್ಯಕ್ಷತೆ ಮಾಡಿ ನೀವು. ಶಾಸಕ ಸಿಗ್ನೇಚರ್ ಇರ್ಬೇಕಿದು. 60 ಎಕರೆಗೆ ಏನಾದ್ರು ನಮ್ ಶಾಸಕ ಸಿಗ್ನೇಚರ್ ಇದ್ರೆ ಅವ್ರೇನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಅದನ್ನೇ ನಾವು ತಿರುಗೊಳಿಸ್ತೀವಿ, ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಿಮ್ಮ ಅವಧಿನಲ್ಲಿ ಆಗಿದೆಯಲ್ಲ 500 ಎಕರೆ, ಇದನ್ನ ನೀವ್ ಹೇಳ್ ಮಾಡ್ತೀರಾ ಸ್ವಾಮಿ? ಹೇಳ್ಬೇಕು ಜನರ ಮುಂದೆ, ನೀವು ಮತ್ತೆ ಹೇಳ್ಬೇಕು. ನೀವು ಇದಕ್ಕೆ ನಾವು ವೆಂಕಸನದಲ್ಲಿ ನಾವು ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೀವಿ, ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ ನಮ್ಗೆ. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಈ 500 ಎಕರೆ 523 ಎಕರೆ ನೀವೇನ್ ಮಾಡಿದಿರಾ, ಇದನ್ನ ಸರ್ಕಾರಕ್ಕೆ ನೀವು ಒಪ್ಪಿಸ್ತೀರಾ? ನಾವು ನಮ್ಮ ಶಾಸಕರು ಏನಾದ್ರು 60 ಎಕರೆ ಅವ್ರ ಅವಧಿಯಲ್ಲಿ ಏನಾದ್ರು ಆಗಿದ್ರೆ ನಾವು ಹಿಂತಿರುಗಿಸ್ತೀವಿ. ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗ್ಲಿ. ಎಷ್ಟು ಕೋಟಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಈಗಲ್ಲ ಎಲ್ಲರೂ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, KPC ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇದು 1 ಎಕರೆ 25 ಗುಂಟೆ ಏನ್ ಮಾಡ್ಬೇಕು, ಯಾರು ಬರ್ಬೇಕಂದ್ರೆ ರಿಸರ್ವ್ ಅವ್ರಿಗೆ ಬರ್ಬೇಕು. ಹಿಂಗೆ ಯಾರಿದ್ದಾರೆ ಅವರು ಎಲ್ಲಿಂದನೋ ಬಂದ್ಕೊಂಡ್ಬಿಟ್ಟು ಇಲ್ಲಿ ತೋಟಿ ನಾಮಸಿನ್ ಮಾಡ್ಕೊಂಡ್ಬಿಟ್ರೆ ಇದು ಏನ್ ಅರ್ಥ ಅಂತ ನೀವು ತಿಳ್ಕೊಬೇಕು ಸ್ವಲ್ಪ ದಯವಿಟ್ಟು ಇದನ್ನ. ಆಮೇಲೆ ನಮ್ಗೆ APMC ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾಕಂದ್ರೆ ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ APMC ರನ್ನಿಂಗ್ ಅಲ್ಲಿ ಇಲ್ಲ. ಮೆಂಬರ್ಸ್ ಇಲ್ಲೇ ಬಿಕ್ಕೆ ಕೋಲಾರ ಡಿಸ್ಟಿಕ್ ಅಲ್ಲೇ KGF ಕ್ಷೇತ್ರದಲ್ಲಿ ರನ್ನಿಂಗ್ ಅಲ್ಲಿ ಇರೋದು. ಅದರಲ್ಲಿ ಸುಮಾರು ಅಲ್ಲಿ ಏನೇನು ಬಾಧೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, MLA ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 70-80 ಲಕ್ಷ ಗೌರ್ಮೆಂಟ್ ಕಳಿಸಿ ಹೋಗಿ ತಗೊಂಡ್ ಬಂದು ಕೊಟ್ಟು, ತಗೊಂಡ್ ಬಂದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ರೆ ಗ್ರಾನೈಟ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅಂದ್ರೆ ಅದು MLA ಅವ್ರಿಗೂ ನಮಗೂ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೆ ನಮಗೆ ಗೊತ್ತು. ಎಷ್ಟು ಕಣ್ಣೀರು ಒರೆಸಿದೀವಿ, ಎಷ್ಟು ಇದು ಮಾಡಿದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿಯಲ್ಲಾಗ್ಲಿ ಏನೇ ಆಗ್ಲಿ ಇದುವರೆಗೂ ಒಂದು 10 ಸಲ ನಿಲ್ಸಿದ್ದಾರೆ ಬಂದು, ಆ ಗ್ರಾನೈಟ್ ಸಿಕ್ಬಿಟ್ಟಿದೆ, ಈ ಗ್ರಾನೈಟ್ ಸಿಕ್ಬಿಟ್ಟಿದೆ, ಇದು ಸಿಕ್ಬಿಟ್ಟಿದೆ, ಅದು ಸಿಕ್ಬಿಟ್ಟಿದೆ ಅಂತ. ಒಂದು ಗ್ರಾನೈಟ್ ಯಾವ್ದಾದ್ರು ಎಲ್ಲಾದ್ರೂ ಆಗ್ಲಿ ಅಕಸ್ಮಾತ್ ಏನೋ ಒಳ್ಳೆ ಕಲ್ಲು ಈ ಕಲ್ಲ ಆ ಕಲ್ಲ ಎತ್ಕೊಂಡು ಹೋಗಿದ್ದಾರೆ, ಇದು ಮಾಡ್ಕೊಂಡಿದೆ. ಬೇರೆ ಎಲ್ಲನೇ ಆಗ್ಲಿ ಗ್ರಾನೈಟ್ ಏನಾದ್ರು ಅಲ್ಲಿ ಎಷ್ಟು ಕೋಟಿ ಆಗಿದೆ ಅಂತ ಹೇಳಿ ನೀವೇ ಸ್ವಲ್ಪ ನೋಡ್ಕೋಬೇಕು. ಅದಕ್ಕೋಸ್ಕರ ಸುಳ್ಳು ಆರೋಪಗಳು ಮಾಡ್ಬಾರ್ದು ದಯವಿಟ್ಟು. ಏನೋ ಇದು ನಿಜ ಅಂಶ ಏನಿದೆ ಅದು ಮಾಡ್ಕೊಳ್ಳಿ ದಯವಿಟ್ಟು. ಏನಿದು ಈ ಜಮೀನ ಇಲ್ಲಿರೋಕ್ಕಂತ ನಾಗಶೆಟ್ಟಹಳ್ಳಿಯಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ದಯವಿಟ್ಟು ಇಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿ ಯಾರಿದಾರೋ ಅವ್ರ ಕಷ್ಟ ಬಿದ್ದರು ಅವ್ರಿಗೆ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮಾಜಿ ಶಾಸಕ ಸಂಪಂಗಿ ಅವರಿಗೆ ತಿಳಿಪಡಿಸಿದ್ದೇನೆಂದರೆ, ಮಾನ್ಯ ಈಗಿನ ನಮ್ಮ ಮೇಡಮ್ ರೂಪಕಲಾ ಮೇಡಮ್ ಅವ್ರ ಬಗ್ಗೆ ನೀವು ಆಪಾದನೆ ಏನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಸತಿ ಕೂಲಂಕಷವಾಗಿ ಥಿಂಕ್ ಮಾಡಬೇಕು. ನಿಮ್ಮ ಅವಧಿಯಲ್ಲಿ, ನೀವು ನಿಮ್ಮ ತಾಯಿಯವರ ಅವಧಿಯಲ್ಲಿ ಏನೇನು ಅವ್ಯವಹಾರ ಈ ಕ್ಷೇತ್ರ ನಡೆದಿದೆ ಅಂತ ಸುಮಾರು ಬೋರ್ವೆಲ್ ಬಡವರು ದಲಿತರು, ನೀವು ದಲಿತರಿಗೆ ಹಾಕ್ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಳ್ತಾ ಇದ್ರಿ? ನೀವು ನಿಮ್ಮ ಲೀಡರ್ಗಳು ನಿಮ್ಮ PAಗಳು ಎಷ್ಟು ತಗೊಳ್ತಾ ಇದ್ರು? 40,000 to 50,000 ರೂಪಾಯಿ ತಗೊಂಡು ಒಂದೊಂದು ಬೋರ್ವೆಲನ್ನು ಮಂಜೂರು ಮಾಡ್ತಾ ಇದ್ದಾರೆ. ಈಗ ಸತತ 8 ವರ್ಷಗಳಿಂದ ನಮ್ಮ ಶಾಸಕ ರೂಪ ಮೇಡಮ್ ಅವರು MLA ಆಗಿದ್ದಾರೆ. ಸುಮಾರು 500 to 600 ಬೋರ್ವೆಲ್ಗಳನ್ನು ದಲಿತರಿಗೆ ಕೊಡಿಸಿದ್ದಾರೆ. ಎಲ್ಲಾದರೂ 1 ರೂಪಾಯಿ ತಗೊಂಡಿದ್ರೆ ಸಾಬೀತು ಮಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಒಂದೇ 1 ರೂಪಾಯಿ ದಲಿತರ ಬೋರ್ವೆಲ್ 600 ಬೋರ್ವೆಲ್ ಇಷ್ಟು ತನಕ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಕೊಡಿಸಿದ್ದಾರೆ ಮೇಡಮ್ ಅವರು. ಯಾರಾದರೂ 1 ರೂಪಾಯಿ ಮೇಡಮ್ MLA ಮೇಡಮ್ ಅವರು ತಗೊಂಡಿದ್ದಾರೆ ರೂಪಕಲಾ ಮೇಡಮ್ ಅವರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೇಳಿಸ್ಬಿಟ್ರೆ ನಿಮ್ಮ ಸವಾಲು ನಾವು ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಕಾಲದಲ್ಲಿ
ದೇವಸ್ಥಾನಗಳಿಗೆ ಮಂಜೂರಾತಿ ಮಾಡಿದ ಈ ಹಣವನ್ನು ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ನೀವು ಟೆಂಡರ್ ಹಾಕೊಂಡ್ಬಿಟ್ಟು ಎಲ್ಲ ಅಮೌಂಟ್ ಒಬ್ಬನ ಹೆಸರಿಗೆ ನೀವು ಡ್ರಾ ಮಾಡ್ಕೊಂಡು ತಿಂದ್ಬಿಟ್ರಿ. ಯಾವ ದೇವಸ್ಥಾನಕ್ಕೂ ಒಂದೇ ₹1 ಕೊಟ್ಟಿಲ್ಲ. ಅದೇನಾದರೂ ನಮ್ಮ ಮೇಡಮ್ ಅವ್ರು ಮಾಡಿದಾರಾ? ಮುದ್ರಾ ಇಲಾಖೆಯಿಂದ ಕೊಟ್ಟಿದ್ದು, ಆರಾಧನಾ ಸ್ಕೀಮಿಂದ ಕೊಟ್ಟಿದ್ದ ದುಡ್ಡನ್ನ ಇವಾಗ 8 ವರ್ಷಗಳಿಂದ ನಮ್ಮ ಮೇಡಮ್ ಅವರು ಎಷ್ಟು ದೇವಸ್ಥಾನಗಳು ಹಣ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಜಗತ್ ಪ್ರಸಿದ್ಧ KGF ಅಲ್ಲಿ ಕೂಡ ಈಗ ಸುಮಾರು ₹5 ಕೋಟಿ ರಾಜಗೋಪುರವನ್ನು ಕಟ್ಟಿಸ್ತಾ ಇದ್ದಾರೆ. ಒಂದ್ಸತಿ ನೀವು ಅದರಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಬನ್ನಿ, ನಿಮ್ಗೆ ಪುಣ್ಯ ಬರುತ್ತೆ. ಯಾವುದೇ ಒಂದು ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ. ಯಾರ ಹತ್ರ ಬಡವರ ಹತ್ರ ಕೂಡ ₹1 ತಗೊಂಡಿಲ್ಲ. ಇದು ನಿಮ್ಮ ಮುಖದ ನಾವು ತಿಳಿಸೋಕ್ಕೆ ಸಂಬಂಧಿ ಅವರು ನೇರವಾಗಿ ತಿಳಿಸೋಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಷ್ಟೋ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೂ ಕಾಂಗ್ರೆಸ್ ಕೊಟ್ಟು ನೀವು ವೆಸ್ಟ್ ಬೆಂಗಾಲ್ ಗೆಲ್ಬೇಕಂದ್ರೆ ಏನಪ್ಪ ಸ್ಕೀಮ್ ಕೊಟ್ಟಿದ್ದೀರಾ BJP ಅವರು? ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳಿಂದ ನಾವು ಅದು 2,000 ಅಂದರೆ ನೀವು 3,000 ಹೇಳಿದ್ದೀರಾ. ಇನ್ನೂ 70 ಸ್ಕೀಮ್ಗಳು ಕೊಟ್ಟೆ ನೀವು ಅಲ್ಲಿ ಗೆದ್ದಿರೋದು ಮಮತಾ ಬ್ಯಾನರ್ಜಿ ಮೇಲೆ. ಅದೇ ರೀತಿಯಾಗಿ ಯಾವ ಬಡವರು ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಇಷ್ಟು ತನಕ ಈ ಕ್ಷೇತ್ರಕ್ಕೆ ಪ್ರತಿ ತಿಂಗಳು ₹22 ಕೋಟಿ ಗ್ಯಾರಂಟಿ ಪ್ರೋಗ್ರಾಮ್ದು ನಮ್ಮ KGF ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ. ₹22 ಕೋಟಿ ಗ್ಯಾರಂಟಿ ಪ್ರೋಗ್ರಾಮ್ ಬಡವ್ರಿಗೆ ಸೇರ್ತಾ ಇದೆ. ಅದೇ BJP ಸರ್ಕಾರದಿಂದ ಸೇರಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಈ ತನಕ ಕರ್ನಾಟಕ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ 1,45,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಮುಖಾಂತರ ನೇರ ಬೆನಿಫಿಷರ್ಸ್ಗೆ ಬಡವರಿಗೆ ತಲುಪಿಸಿದ್ದಾರೆ ಸ್ವಾಮಿ. ನಿಮ್ಮ BJP ಸರ್ಕಾರ ಯಾವುದೂ ತಲುಪಿಸಿಲ್ಲ. ಮತ್ತು ನೀವು ಹೇಳ್ತೀರಾ ಬ್ಯಾಲಲ್ಲಿ ಗೋವಿಂದಗೌಡರ ಬಗ್ಗೆ ಸ್ವಾಮಿ, ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು. ಗುರಿ ಸಾಧನೆ ಮಾಡೋಕ್ಕೆ ಗುರಿ ಏನಪ್ಪ ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಗುರು ಬ್ಯಾಲಲ್ಲಿ ಗೋವಿಂದಗೌಡರ ಗುರು ಇಟ್ಕೊಂಡಿದ್ದೀವಿ ನಾವು. ನಮ್ಮ ಲೀಡರ್ ಅಂತ ಹೇಳ್ಬಿಟ್ಟು ಒಪ್ಪಿದ್ದೀವಿ ನಾವು. ಅವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ₹100 ಕೋಟಿ ತಗೊಬಂದು ಅಭಿವೃದ್ಧಿ ಕಾರ್ಯಗಳು ಸಮರೋಪಾದಿಯಾಗಿ ನಡೀತಾ ಇದೆ ಸ್ವಾಮಿ. ನೀವೇ ಡ್ಯಾಮ್ ಕಟ್ಟಿದ್ರಿ ಮಲ್ಲಲ್ಲಿಗೆ, ಏನು ಮಾಡಿದ್ರಿ? ಸುಮ್ಮನೆ ಹಂಗೆ ಹಾಕೋಬಿಟ್ಟು ದುಡ್ಡು ಓಡ್ಕೊಂಡು ಹೋದ್ರಿ. ತೊಂಗ್ಲುಕುಪ್ಪ ಡ್ಯಾಮ್ ಚೆಕ್ ಡ್ಯಾಮ್ ನೀವೇ ಕಟ್ಟಿದ್ರಿ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರಿ ಮರಳೆತ್ಕೊಂಡು ನಿಮ್ಮ ಕಾಂಟ್ರಾಕ್ಟರ್ಗಳು. ಇವಾಗ ನಾವೇನು ಮಾಡಿದ್ವಿ ಸ್ವಾಮಿ? ಒಂದೊಂದು ಡ್ಯಾಮ್ಗೂ ನಾವು 9 ರಿಂದ 10 ಕೋಟಿ ರೂಪಾಯಿ ಹಾಕ್ಬಿಟ್ಟು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ದಾರೆ ಮೇಡಮ್ ಅವರು. ಈ ಕ್ಷೇತ್ರ ಸಮರೋಪಾದಿಯಲ್ಲಿ ರೈತರು ನೆಮ್ಮದಿಯಾಗಿ ಬದುಕಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳಾಗಲಿ, ಎಲ್ಲ ತಾರ್ ರೋಡ್ಗಳಾಗಲಿ, ಎಲ್ಲಾದರೂ ಹೋಗಲಿ ಒಂದೇ ಒಂದು ಭ್ರಷ್ಟಾಚಾರ. ಒಬ್ಬರು ಕಾಂಟ್ರಾಕ್ಟರ್ ಹತ್ರ ಕೈ ಚಾಚಿದ್ರೆ ತೋರಿಸಿ ಸ್ವಾಮಿ ನೀವು. ಅದೇ ನಿಮ್ಮ ಕಾಲದಲ್ಲಿ ನೀವೇ ಸಿಕ್ಕಿ ನೀವೇ ಜೈಲಿಗೆ ಹೋದ್ರಲ್ಲ. ನಮ್ಮ ಶಾಸಕರು ಅಂಥವ್ರಲ್ಲ. ಈ ಕ್ಷೇತ್ರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ಮಂತ್ರಿ ಆಗ್ತಾರೆ, ಮತ್ತೆ ಕೂಡ ಅವರೇ ಮೇಲೆ ಬರೆದಿಟ್ಕೊಳ್ಳಿ. ನೀವು ಯಾವುದೇ ಕಾಲಕ್ಕೂ MLA ಈ ಕ್ಷೇತ್ರದಲ್ಲಿ ಆಗಲ್ಲ. ಎಲ್ಲ ಟೀ ಅಂಗಡಿಗಳು ಈ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಮೇಡಮ್ ಮುಂದ್ಗಡೆ ಯಾರು ನಿಲ್ಲಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ಮೇಡಮ್ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡೋದು ಮಟ್ಟು ಅವ್ರಿಗೆ ಕೈ ಜೋಡಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ, ಬಡವರ ಕಲ್ಯಾಣ ಮಾಡೋಕ್ಕೆ ನೀವು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕೆ ಮುಖಾಂತರ ಅವ್ರಿಗೆ ನೇರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಮೇಲೆ 0 ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ರೀ. ಇವತ್ತವರೆಗೂ ಯಾರು ಆರೋಪ ಮಾಡೋರಿಲ್ಲ. ತಮ್ಮ ಮೇಲೆ ಬೇಕಾದಷ್ಟು ಟೀ ಅಂಗಡಿಗಳಲ್ಲಿ ಮಾತಾಡ್ತಾರೆ ಜನ, ಎಲ್ಲೆಲ್ಲಿ ಏನೇನು ತೊಗೊಂಡಿದ್ದೀರಾ, ಏನೇನು ಮಾಡಿದ್ದೀರಾ ಅಂತ. ತಮ್ಮದೇ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರಲ್ಲ, ತಮ್ಮದೇ BJP ಕಾರ್ಯಕರ್ತರೇ ಯಾವ್ಯಾವ ಕೆಲಸಗಳಿಗೆ ಸ್ಮಶಾನಗಳದು ಪ್ರತಿಯೊಂದು ತೊಗೊಂಡಿರೋದು ಮಾತಾಡ್ತಿದ್ದಾರೆ ಜನ ಇವತ್ತು. ಅದನ್ನು ನೀವು ನೋಡ್ಕೊಳ್ಳಿ. ಫಸ್ಟು ನಿಮ್ಮ ಮೇಲಿರೋ ಅಂಥ ಆರೋಪಗಳನ್ನ ಮುಕ್ತಿ ಮಾಡಿಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಬೇರೆದೇನಾದರೂ ಇದ್ರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೋಹನ್ ಕೃಷ್ಣ ಅವರು ಆರೋಪ ಮಾಡ್ತಾರೆ ಶ್ರೀನಿವಾಸ ಕಲ್ಯಾಣ ಬಗ್ಗೆ ಪಾಪದ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದಾರೆ ಅಂತ. ಪಾಪದ ಕೆಲಸ ಅವ್ರು ಮಾಡಿಲ್ಲ. ಪಾಪದ ಕೆಲಸ ಮಾಡಿದ್ರೆ ಇಷ್ಟು ವರ್ಷದಿಂದ ಅವರು ಅಧಿಕಾರದಲ್ಲಿ ಇರ್ತಾ ಇರಲಿಲ್ಲ. ಅವ್ರ ಫ್ಯಾಮಿಲಿ ಅವ್ರು ಯಾವುದೋ ಪೂರ್ವ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಈ ಜನ್ಮದಲ್ಲಿ ಅವರು ಸುಮಾರು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದಾರೆ. ಪಾಪದ ಕೆಲಸ ಯಾರು ಮಾಡಿದಿರೋ ಅವರೇ ತಿಳ್ಕೊಬೇಕು. ಮೋಹನ್ ಕೃಷ್ಣ ಅವರು ಈ ಆರೋಪ ಮಾಡ್ತಾರಲ್ಲ, ಈ ಆರೋಪ ಮಾಡಿದ್ರೆ ಯಾರು ನಮ್ಮ ರೈತರು ನೋಡ್ತಾ ಇದ್ರು, ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಮೋಹನ್ ಕೃಷ್ಣ ಅಲ್ಲ, ಪುಂಗು ಕೃಷ್ಣ. ಪುಂಗು ಬಿಡಿ, ಅದನ್ನು ಬಿಡ್ಬೇಕು ಅವ್ರು. ನಮ್ಮ ಶಾಸಕರು ಮಾಡ್ತಾರೆ ಅಭಿವೃದ್ಧಿ ನೋಡಿದಿರ ಅವರು ಸಹಿಸ್ಕೊಳ್ದಿರ ಯಾವ್ದೋ ಒಂದು ಆರೋಪಗಳನ್ನ ಜನರಿಗೆ ಮಿಸ್ಗೈಡ್ ಮಾಡ್ತಾರೆ. ನಮ್ಮ ರೈತರು ನೋಡ್ತಾ ಇದ್ದಾರೆ ನಮ್ಮ ರೈತರು.